ಇನ್ನು ಈ ಬಾರಿಯ SSLC ಪರೀಕ್ಷೆಯಲ್ಲಿ ಕೊಡಲಾಗ್ತಾ ಇದ್ದ 10% ಗ್ರೇಸ್ ಮಾರ್ಕ್ಸ್ ಅನ್ನು ಸರ್ಕಾರ ರದ್ದು ಮಾಡಿದೆ. ಕೋವಿಡ್ ಟೈಮಲ್ಲಿ 20% ಕೊಡ್ತಾ ಇದ್ರು. ಕೋವಿಡ್ ಟೈಮಲ್ಲಿ 10%, ಅದಾದಮೇಲೆ ಇನ್ನೊಂದು 10% ಅಂತ. ಅಂದರೆ ನೀವು ಸಬ್ಜೆಕ್ಟ್ಗಳಲ್ಲಿ ಹೇಳ್ತಾ ಇರೋದು ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ನಲ್ಲಿ ನಿಮಗೆ 80 ಮಾರ್ಕ್ಸ್ಗೆ ಮಾತ್ರ ನಿಮಗೆ ಬರೆಯೋಕ್ಕಿತ್ತು. 20 ಮಾರ್ಕ್ಸ್ ಗ್ರೇಸ್ ಕೊಡ್ತಾ ಇದ್ರು. ಅದರಲ್ಲಿ 10% ಈಗ ರದ್ದು ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಸರ್ತಿ ಇದರಲ್ಲೇ ಪರೀಕ್ಷೆನಲ್ಲೇ ಕೊಡಲ್ಲ. 10% ಗ್ರೇಸ್ ಮಾರ್ಕ್ಸನ್ನು ಕಟ್ ಮಾಡಿದ್ದಾರೆ. 20% ಇದ್ದಂತಹ ಗ್ರೇಸ್ ಮಾರ್ಕ್ಸ್ನಲ್ಲಿ 10% ರದ್ದು ಮಾಡಿ 10% ಕೊಡ್ತಾರೆ. ಅಂದರೆ 90 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೀಬೇಕು. ಸ್ಟೂಡೆಂಟ್ಸ್ 90 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೀಬೇಕು. 10 ಮಾರ್ಕ್ಸು ಗ್ರೇಸ್ ಮಾರ್ಕ್ಸ್ ಅಂತ ಕೊಡ್ತಾರೆ. ಈ ಸರ್ತಿ ಅದನ್ನು ರದ್ದು ಮಾಡಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ನಮ್ಮೆಲ್ಲೆಲ್ಲ ಸ್ವಲ್ಪ ಗರಂ ಆಗಿದ್ರು. ಹೋದ ಸತಿ ನಿಮಗೆ ಗೊತ್ತಿದೆ. ಇಲ್ಲ ಪರವಾಗಿಲ್ಲ, ಪರ್ಸೆಂಟೇಜ್ ನೀವು ಕೊಡಬಾರ್ದಾಗಿತ್ತು ಗ್ರೇಸ್ ಮಾರ್ಕ್ಸ್ ಅಂತ. ಅಂದರೆ ಅದು ಸೂಕ್ಷ್ಮವಾಗಿ ಅವ್ರು ಹೇಳೋದು, ಮಕ್ಕಳು ಫೇಲ್ ಆಗಿರೋದಲ್ಲ, ನೀವು ಸ್ವಲ್ಪ ಅವರಿಗೆ ಸಹಕಾರ ಮಾಡೋದು ನಿಮ್ಮ ಡ್ಯೂಟಿ ಅಂತ ಹೇಳಿ. ಈ ಸತಿ ಗ್ರೇಸ್ ಇಲ್ಲ. ನೋ ಗ್ರೇಸ್. ಲಾಸ್ಟ್ ಟೈಮ್ ನಾವು ಕೊಟ್ಟಿದ್ದು ಬರೀ 10%. ಅದು ಲಾಸ್ಟ್ ಟೈಮು ಆಫೀಸರು CS ಅವ್ರು ಕರೆಕ್ಟಾಗಿ ಹೇಳಬೇಕಾಗಿತ್ತು ಅದನ್ನ. ಯಾಕೆಂದರೆ 10% ಆ ಕೋವಿಡ್ ಸಂದರ್ಭದಲ್ಲಿ ಕೊಟ್ಟಿದ್ದು. ನಾವು ಕೊಟ್ಟಿದ್ದು ಬರೀ 10% ಫಾರ್ ಆ ಫೇಲ್ಡ್ ಸ್ಟೂಡೆಂಟ್ಸ್ ಪಾಸ್ ಮಾಡೋದಕ್ಕೆ ಬಿಟ್ಟರೆ ಬೇರೆಯವರಿಗೆಲ್ಲ ನಾನು ಕೊಟ್ಟಿಲ್ಲ. ಮನೆ ಮುಖ್ಯಮಂತ್ರಿಗಳು ನಮ್ಮೆಲ್ಲೆಲ್ಲ ಸ್ವಲ್ಪ ಗರಂ ಆಗಿದ್ರು. ಹೋದ ಸತಿ ನಿಮಗೆ ಗೊತ್ತಿದೆ. ಇಲ್ಲ ಪರವಾಗಿಲ್ಲ, ಪರ್ಸೆಂಟೇಜ್ ನೀವು ಕೊಡಬಾರ್ದಾಗಿತ್ತು ಗ್ರೇಸ್ ಮಾರ್ಕ್ಸ್ ಅಂತ. ಅಂದರೆ ಅದು ಸೊ ಈ ಸರ್ತಿ 10% ಗ್ರೇಸ್ ಇಲ್ಲ. ಇದು ಶಿಕ್ಷಣ ಸಚಿವರ ಮಾತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಕೋವಿಡ್ ಟೈಮಲ್ಲಿ 10%, ಅದಾದಮೇಲೆ ಇವ್ರು ಬಂದು 10%, 20% ಗ್ರೇಸ್ ಮಾರ್ಕ್ಸ್ ಸಿಗ್ತಾಯಿತ್ತು. 100ಕ್ಕೆ 80 ಮಾರ್ಕ್ಸಿಗೆ ಮಾತ್ರ ಮಕ್ಕಳು ಬರಿಬೇಕಾಗಿತ್ತು. ಈ ಸರ್ತಿ ಏನು ತೀರ್ಮಾನ ತೊಗೊಂಡಿದ್ದಾರೆ? ಮಕ್ಕಳಿಗೆ ಕನ್ಫ್ಯೂಸ್ ಆಗದೇ ಇರೋ ರೀತಿಯಲ್ಲಿ ಹೆಂಗೆ ಇದನ್ನು ಸರಳೀಕರಿಸಿ ಹೇಳ್ಬೋದು ಅಂತ? ಅರವಿಂದ್, ಕಳೆದ ವರ್ಷ ಏನ್ ಮಾಡಿದ್ರು ಶಿಕ್ಷಣ ಇಲಾಖೆಯರು SSLCಯ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗುವಂತಹ ಅಂಕಿಅಂಶಗಳು ಕಡಿಮೆ ಇತ್ತು. ಆ ಹಿನ್ನೆಲೆಯಲ್ಲಿ 10 ಅಂಕ ಗ್ರೇಸ್, ಅಂದ್ರೆ 10% ಗ್ರೇಸ್ ಅನ್ನ ಕೊಟ್ಟು ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿದ್ರು. ಅಂದ್ರೆ ಕರೋನಾ ಟೈಮಲ್ಲಿ ಮಕ್ಕಳ ಕಲಿಕೆ ಹಿಂದುಳಿದೆ ಅನ್ನೋ ಕಾರಣಕ್ಕೆ ಹಿಂದಿನ ಸರ್ಕಾರಗಳು 10% ಅನ್ನ ಈಗಾಗಲೇ ಮೊದಲಿಗೆ ಗ್ರೇಸ್ ಅಂಕಗಳನ್ನ ಕೊಟ್ಟಿದ್ರು. ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ 10% ಗ್ರೇಸ್ ಅಂಕವನ್ನ ಕೊಟ್ಟಿದ್ರು. ಅಂದ್ರೆ 20% ಗ್ರೇಸ್ ಅಂಕ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳು ಅಂಕವನ್ನೇ ಪಡೆದೇ ಪಾಸ್ ಆದಂತಹ ಉದಾಹರಣೆಗಳಿತ್ತು. ಆ ಹಿನ್ನೆಲೆಯಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಸ್ವತಃ ಸಿದ್ದರಾಮಯ್ಯನವರು ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಬಾರಿ ಶಿಕ್ಷಣ ಇಲಾಖೆ ಅದನ್ನ ಸ್ಪಷ್ಟಪಡಿಸಿದೆ. ಕಳೆದ ವರ್ಷ 10% ಏನು ಗ್ರೇಸ್ ಅಂಕವನ್ನ ಕೊಟ್ಟಿದ್ರು, ಆ ಒಂದು ಅಂಕವನ್ನ ನಾವು ಕೊಡೋದಿಲ್ಲ. ಕೋವಿಡ್ ಹಿನ್ನೆಲೆಯನ್ನು ಸರ್ಕಾರ ಘೋಷಣೆ ಮಾಡಿತ್ತು ಕೇಂದ್ರ ಸರ್ಕಾರ. 10% ಅದಿರುತ್ತೆ. ಸರ್ಕಾರದ ವತಿಯಿಂದ ಹೆಚ್ಚುವರಿಯಾಗಿ ಮತ್ತೆ ಕೊಟ್ಟಂತ 10% ಇರೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು 10% ಕಳೆದ ವರ್ಷ ನಮಗೆ ಗ್ರೇಸ್ ಸಿಗಬಹುದು ಅನ್ನುವಂತಹ ಆಲೋಚನೆಯಲ್ಲಿ ಇದ್ರು. ಆ ಆಲೋಚನೆಯನ್ನ ಈಗ ಬಿಡಬೇಕಾಗುತ್ತೆ. ಅವರು ಶಿಸ್ತುಬದ್ಧವಾಗಿ ಓದ್ಕೊಂಡು ಮಾರ್ಕ್ಸ್ ಗಳನ್ನ ಪಡಿಬೇಕಾದಂತಹ ಪರಿಸ್ಥಿತಿಗಳು ಈಗಿರುವಂತದ್ದು. ಇದನ್ನ ಶಿಕ್ಷಣ ಸಚಿವರು ಕನ್ಫರ್ಮ್ ಮಾಡಿರುವಂತದ್ದು. ರೈಟ್ ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಮಕ್ಕಳು ಕಳೆದ ಬಾರಿ 5-10 ನಂಬರ್ ತಗೊಂಡವರೆಲ್ಲ ಪಾಸ್ ಆಗಿಬಿಟ್ಟಿದ್ರು ಈ 20 ಮಾರ್ಕ್ಸಿಂದಾಗಿ. ಬಟ್ ಅದು ಪಾರದರ್ಶಕವಾದ ಪರೀಕ್ಷೆ ಆಗಲ್ಲ. ಅದು ಮಕ್ಕಳು ಓದಿ ಬರೆದು ಪಾಸ್ ಆಗಬೇಕು ಅಲ್ವಾ? ಇದೇನೋ ಉಚಿತ ಸ್ಕೀಮ ಇದು. 20 ಮಾರ್ಕ್ಸು ಉಚಿತ, ಇನ್ನೊಂದು ಉಚಿತ ಆ್ಯಡಪ್ ಆಗುತ್ತೆ. ತಪ್ಪು ಅದು. ಸೊ ಅದರಲ್ಲಿ ಈಗ 10% ಮಾರ್ಕ್ಸನ್ನು ಕಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ.